ಪಿಕ್ಚರ್ ಥರ ತೊಗೋಬೇಕು ಇದನ್ನು, ಅರ್ಥ ಆಯ್ತಾ? ಇವಾಗ ಒಂದು ಡಾನಲ್ಲಿ ಒಂದು 4 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ನೀವಾದರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಿಮ್ಮ ಕೈ ಎತ್ತು ಮುಗಿತೀನಿ, ತುಂಬ ಕಷ್ಟದಲ್ಲಿ. ಒಬ್ಬ ಡಾನ್ ಹತ್ರ ಏನು ಮಾಡ್ತಾನೆ, ಒಂದು ಡಾನ್ ಬಂದು ಒಂದು ಮರ್ಡ್ರ್ ಮಾಡ್ತಾನೆ. ಮರ್ಡ್ರ್ ಮಾಡಿದಾಗ ಒಂದು ಏನೋ ಒಂದಿಷ್ಟು ದುಡ್ಡು ಬರ್ತೈತೆ, ಜೊತೆಗಿರೋನ ಅಜಿಪ್ ಮಾಡಾಕ್ಬಿಡ್ತಾರೆ. ಆ ಅಜಿಪ್ ಮಾಡೋರನ್ನ 3 ಜನನೂ ಡಾನ್ನೇ ತಿರುಗಿಸಿ ಹೊಡಿತಾರೆ. ಡಾನ್ನ ತಿರುಗಿಸಿ ಹೊಡಿಬೇಕಾದ್ರೆ ಮರ್ಯಾದೆ ಕೊಡ್ತಾರ, ಮಂಗಳಾರತಿ ಎತ್ತು ಮಾಡ್ತಾರಾ, ಹೆಂಗೆ ಹೊಡಿತಾರೆ ಹೇಳಿ, ನೀವು ಹೇಳಿ. ಏನಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ರಿಯಲ್ ಆಗಿರೋ ಡಾನ್ಗಳೇ ಮಾಡಿರೋದ್ರಿಂದ ಸಿನಿಮಾ ತರ ಇವಾಗ ಚಿತ್ರಾನು ಒಂದು ಡೈಲಾಗ್ ಕೊಡ್ತಿದ್ದಾರೆ, ತಲೆ ಲಾಂಗ್ ಹಿಡಿಯೋದು ಬಿಟ್ಬಿಟ್ಟು ತಲ್ವಾರ್ ಹಿಡಿಯೋದು ಬಿಟ್ಬಿಟ್ಟು ತಲೆ ಹಿಡಿರೋ ಅಂತಾರೆ. ಅದು ಪಿಕ್ಚರ್ ಥರ ತೊಗೋಬೇಕಲ್ಲ, ಸೆನ್ಸರಲ್ಲಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದನ್ನೆಲ್ಲ. ಪಿಕ್ಚರ್ ಥರ ತೊಗೊಳ್ಳಿ. ನಮ್ಮನೆಯಲ್ಲೋ ನಮ್ಮ ಅಮ್ಮ ಇದ್ದಾರೆ, ನನ್ನ ಹೆಂಡತಿ ಇದ್ದಾಳೆ, ನನ್ನ ಮಗಳಿದ್ದಾಳೆ. ನನ್ನ ಹತ್ರ ಎಲ್ಲ ನಾನು ಹಂಗೆ ದಯವಿಟ್ಟು ಇವತ್ತಿಗೂ ಹೆಣ್ಮಕ್ಳನ್ನ ನಾನು ತುಂಬ ಗೌರವ. ಅಕ್ಕ ಏನೋ ಬಂದು ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಹಂಗೆ ತಿಳ್ಕೊಬೇಡಿ. ಪಿಕ್ಚರ್ ನೋಡಿ ಯಾವ ಥರ ಸಂಭಾಷಣೆ ಕೊಟ್ಟಿದ್ದೀನಿ ಅಂತ ನೀವು ನೋಡಿ. ಏನಾನ ತಿಳ್ಕೊಂಡು ಏನಾರ ಮಾತಾಡ್ದೆ ಇಷ್ಟು ದಿನ ಚೆಂದಾಗಿರೋದು, ಯಾರು ಏನಾನ ಮಾಡ್ತಾ ಇದ್ದಾರೆ. ನನಗೆ ಹಿಂದೆಯಿಂದ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಡೈಲಿ ಫೋನ್ಗಳು ಬರ್ತಾಯಿದೆ, ಈ ಥರ ಏನೋ ಮಾಡಬಾರ್ದು, ತುಳಿಯೋಕೆ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನನ್ನ ತುಳಿಲಿ, ಅದೇನಾಗಲಿ. ನಾನು ಜೀವಕ್ಕೆ ಇವತ್ತಿಗೂ ನಾನು ಎದುರಲ್ಲ. ಅದೇನೇ ಆಗಲಿ ಗುರು, ನನ್ನ ಎದುರಿಸೋನು ಅವ್ನ ಕಣ್ಣಲ್ಲಿ ನನ್ನ ಭಯ ಇರಬಾರ್ದು, ನನಗೂ ಭಯ ಇರಲ್ಲ. ನಾನು ಯಾವನ 10 ಜನನ ಹಾಕೊಂಡು ಬಿಲ್ಡಪ್ ಮಾಡ್ದವ್ನು ಬಂದವನಲ್ಲ. ನಾನು ಹಿಂಗಿಂದ ಬಂದು ಬೆಳೆದಿದ್ದೀನಿ. ಅದೇನೋ ತುಳಿಯಂಗಿರೋ ತುಳ್ಕೊಳ್ಳಿ ಅಷ್ಟೇ. ನನಗೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಮನೆ ಮಠ ಎಲ್ಲ ಇಟ್ಟು ಮಾರಿದ್ದೀನಿ ಪಿಕ್ಚರ್ನ. ಎಷ್ಟು ಮಟ್ಟಿಗೆ ಬರ್ತಾ ಇಲ್ಲ, ನೀವು ಫೋನ್ಗಳೇ ಎತ್ತಿಲ್ವಂತಲ್ಲ, ಯಾಕೆ? ಏನು ಗುರಿ ಎತ್ತಬೇಕು? ನನಗೆ 108 ಕೆಲಸಗಳೈತಿ, ಎಲ್ಲರಿಗೂ ಆನ್ಸರ್ ಮಾಡೋಕ್ಕಾಯ್ತು. ಚಿತ್ರನೂ ಮೊನ್ನೆ ಫೋನ್ ಮಾಡಿದ್ಲು, ಇವಳು ಫೋನ್ ಮಾಡಿದ್ಲು, ನಾನು ಎತ್ತಕ್ಕಾಯ್ತೈತಾ? ಏನಮ್ಮ ಮಾಡಿಲ್ವಾ? 20 ತಾರೀಕು ರಿಲೀಸ್ ಐತೆ. ಹಿಂಗೆಲ್ಲ ಒಬ್ಬೊಬ್ರು ಟಾರ್ಚರ್ ಕೊಡ್ತಾ ಇದ್ದಾರೆ. ನಾವೆಲ್ಲೂ ಹೋಗೋದು ಹೇಳಿ? 20ನೇ ತಾರೀಕು ಪಿಕ್ಚರ್ ಜಯಣ್ಣ ತೊಗೊಂಡಿದ್ದಾರೆ, ಜಯಣ್ಣ ಕಮ್ಮೇಶ್ ಅವರು ತೊಗೊಂಡು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗೋದು ಹೇಳಿ ನಾವು? ಹೆಂಗಮ್ಮ ತಪ್ಪಾಗ್ತೈತೆ ಅಮ್ಮ? ಇವಾಗ ಒಂದು ಮರ್ಡ್ರ್ ಮಾಡ್ತೀನಿ, ಇವಾಗ ನಾನು ಇವಳ ಚಿತ್ರನ ಮರ್ಡ್ರ್ ಮಾಡ್ತೀನಿ, ಅಮ್ಮ ನಿನ್ಗೆ ಆರ್ತಿ ಎತ್ಬಿಟ್ಟು ಬಾಮ ಅಂತ ಹಿಂಗೆ ಮಾಡೋಕ್ಕಾಗ್ತೈತಾ? ನೀನೇನ ಎಂತ ಎಲ್ಲರೂ ರಿಯಲ್ ಚಂದಾಗಿದ್ದಾಗ ಚಿತ್ರನ ಚಂದಾಗಿದ್ದಾಗ ಇವಳು ನನ್ನ ಲವರ್, ಇವಳು ಯಾವಾಗ ನಾನು ಬಿಟ್ಟು ಹೋದ್ಲು, ಇವಳ ಅಮ್ಮ ಇವಳ ಹತ್ರ ಇಷ್ಟಿಂದ ಅಂತ ನಾನು ಮಾತಾಡೋದು, ಎಲ್ಲರೂ ಮಾತಾಡ್ತಾ ಇರೋದು. ಹೌದಾ ಇಲ್ವಾ? ಕಾನ್ಸೆಪ್ಟ್ ಹಂಗೆ ತಾನೇ ಇರೋದು. ಚಂದಾಗಿದ್ದಾಗ ಎಲ್ಲರೂ ಚಂದಾಗಿ ಇರ್ತಾರೆ ಸರ್. ತಲೆ ಹೋದ್ರೂ ನಾನು ಡಿಲೀಟ್ ಮಾಡಲ್ಲ ಗುರು. ಅದು ಯಾರು ಏನು ಧಮ್ಕಿ ಇಟ್ರು ನಾನಂತೂ ರಿಲೀಸ್ ಮಾಡ್ತೀನಿ ಗುರು. ಹೋಗ್ಲಿ ಬಿಡಿ, ನಾನು ತೋರಿಸ್ತೀನಿ. ಅದೇ ಸರ್, ರಿಲೀಸ್ ಆದ್ಮೇಲೆ ಸಿನಿಮಾ ನೋಡ್ಬಿಟ್ಟು ಏನಾದ್ರು ಮಾಡೋಂಗಿದ್ರೆ ಮಾಡ್ಲಿ. ಸಿನಿಮಾ ನೋಡ್ದೇನೆ ಒಂದು ಜಡ್ಜ್ಮೆಂಟ್ ಬರೋದು ತಪ್ಪಿದೆ, ಯಾರೇ ಆದ್ರೂ ಅಷ್ಟೇ. ಸಿನಿಮಾ ನೋಡಿ ಸರ್, ಸರ್ ಹಂಗೇನಾದ್ರು ಆಯ್ತು ಅಂದ್ರೆ ಚೇಂಬರ್ಗೆ ತೋರಿಸ್ತೀನಿ ನಾನು ಹಾಕೊಂಡು, ಎಲ್ಲರೂ ನೋಡಿ ಬಂದು, ನೀವು ಬಂದು ನೋಡಿ. ಇನ್ಕ್ಲೂಡ್ ಫಸ್ಟ್ ತೋರಿಸೋದೆ ನಾನು ನಿಮ್ಗೇನೆ ತೋರಿಸೋದು. ನಿಮ್ಗೆ ಏನು ಅನಿಸುತ್ತೆ ನೀವು ಮಾತಾಡಿ, ಅಭಿಪ್ರಾಯ ಮಾಡಿ. ನಾನು ಇವತ್ತವ್ರಿಗೆ ಯಾರಿಗೂ ಪಿಕ್ಚರೇ ತೋರಿಸಿಲ್ಲ ಸರ್. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ನಾನು ಪಿಕ್ಚರು. ನನ್ನ ಮನೆಯವ್ರಿಗೆ ತೋರಿಸಿಲ್ಲ ಸರ್ ಪಿಕ್ಚರು. ಯಾರಿಗೆ ನಾನು ತೋರಿಸ್ಬೇಕು ಸರ್? ಚಿತ್ರಾಗಿ ಅವತ್ತೊಂದು ನಾನು ಇವತ್ತವರೆಗೂ ನಾನು ಒಂದು ಕ್ಯಾರೆಕ್ಟರ್ನು ರಿವೀಲ್ ಮಾಡಿಲ್ಲ ಸರ್. ಪ್ರತಿಯೊಬ್ಬರು ರಿವೀಲ್ ಮಾಡಿಲ್ಲ. ನಿನ್ನ ಕ್ಯಾರೆಕ್ಟರ್ ಸೂಪರ್ ಆಗಿತ್ತು, ಬಂದು ಮಾಡ್ತೀರ ಅಂತಾನೆ ಕೇಳಿ ಮಾಡಿಸಿರೋದು ಒಬ್ಬೊಬ್ರು. ನಾನು ಕ್ಯಾರೆಕ್ಟರ್ನ ಎಲ್ಲೂ ರಿವೀಲೇ ಮಾಡೋಕೆ ಹೋಗಿಲ್ಲ. ನಿನ್ಗೆ ಹೇಳಿದ್ನಮ್ಮ ನನ್ನ ಕ್ಯಾರೆಕ್ಟರ್ ಹಿಂಗೈತೆ ಅಂತ. ಅಲ್ಲಿ ಮಾಡ್ದಾಗ ನಿನ್ಗೆ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಂದು ಟ್ರೈಲರಲ್ಲೂ ಇಲ್ಲ, ಟೀಸರಲ್ಲೂ ಇಲ್ಲ. ಇಲ್ಲ ಇನ್ಕ್ಲೂಡು ಎದ್ರಲ್ಲೂ ತೋರಿಸಿಲ್ಲ ಚಿತ್ರ. ಅಲ್ಲಿ ನೋಡಿ ಇನ್ನೊಂದು ಕ್ಯಾರೆಕ್ಟರ್ ಐತೆ ಚಿತ್ರದು. ಸರ್ ದಯವಿಟ್ಟು ನಾನು ಕೇಳ್ಕೊಳೋದು ನಿಮ್ಮನ್ನೆಲ್ಲ ಒಂದೇ ಒಂದು, ದಯವಿಟ್ಟು ಇದನ್ನೆಲ್ಲೂ ಪಬ್ಲಿಸಿಟಿ ಮಾಡಬೇಡಿ. ಕೈ ಎತ್ತಿ ಮುಗಿತಾ ಇದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ಡೇ 1 ಹಿಡಿದು ಇವತ್ತು ನೀವೇ ನಾನು ಕೈ ಹಿಡ್ಕೊಂಡು ಕಾಪಾಡ್ತಾ ಇದ್ದೀರಾ. ನಾನು ಇನ್ನೇನು ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 20th ರಿಲೀಸ್ ಆಗುತ್ತೆ, ನೀವು ಬಂದು ನೋಡಿ. ಯಾಕಂದರೆ ನೀವು ಜನಗಳಿಗೆ ವಿಷಯನ ಪಾಸ್ ಮಾಡಬೇಕಾಗಿರೋದು. ಹೇಗಿದ್ರು ಬಂದಿದ್ದೀರಾ ನೀವು ಮೀಡಿಯಾದವ್ರುಗಳು, ನೀವುಗಳೇ ವಿಷಯನ ಪಾಸ್ ಮಾಡಬೇಕು. ಫಸ್ಟ್ ನೀವುಗಳ ಸಿನಿಮಾ ನೋಡಿ ಅದು ಏನು ಮೆಸೇಜ್ ಕೊಡುತ್ತೆ ಅನ್ನೋದನ್ನ ನೋಡ್ಬಿಟ್ಟು ನೀವು ಮೌತ್ ಟಾಕ್ ಮಾಡಬೇಕಾಗುತ್ತೆ. ಸೊ ಫೆಬ್ರವರಿ 20 ದಯವಿಟ್ಟು ಫಿಲಮ್ ನೋಡಿ ಆಮೇಲೆ ಜಡ್ಜ್ ಮಾಡಿ. ಸರಿ, ಆಯ್ತು ಸರ್, ಒಳ್ಳೇದಾಗಲಿ, ನೋಡೋಣ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ನೋಡಿ, ಎಲ್ಲ ಒಂಥರ ಇದು ಮಾಡಿ. ದಯವಿಟ್ಟು ಇದು ಎಲ್ಲೂ ವೈರಲ್ ಮಾಡ್ದಂಗಿರಿ ದಯವಿಟ್ಟು. ಸುಮ್ಮನೆ ನನಗೆ ಬ್ಯಾಡ್ ನೇಮ್ ಬರ್ತೈತೆ ಎಲ್ಲ ಕಡೆಯಿಂದ. ಏನು ಮಾಡೋದು ಸರ್? ಇದು ಒಂದು ಕಷ್ಟಪಟ್ಟು ಈ ಥರ ಒಂದು ಸಮಾಜದಲ್ಲಿ ಇಡೀ ಅಂಡರ್ವರ್ಲ್ಡ್ ಪಿಕ್ಚರ್ ಹೆಸರೇ ಅಂಡರ್ವರ್ಲ್ಡ್ನ ಕರ್ಕೊಂಬಂದು ಮಾಡಿದ್ದೀನಿ. ಒಂದು ಮೆಸೇಜ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂದರೆ ಯಾರು ಅರ್ಥ ಮಾಡ್ಕೊತಾ ಇಲ್ಲ ಅಂದರೆ ಏನು ಇಲ್ಲ ಸರ್. ಇದನ್ನು ನೋಡ್ಕೊಂಡು ಈಗ ಮತ್ತೆ ಮುಂದೆ ಏನಾದ್ರು ದೊಡ್ಡ ಬೇರೆ ಥರ ಪ್ರಾಬ್ಲಮ್ ಅಂದರೆ ಈಗ ಯಾರೋ ಒಬ್ಬರು ಬಂದರು ಸರ್ ಬರ್ತೈತೆ. ಡೇ 1 ಬರ್ತೈತೆ. ಡೇ 1 ಇದು ಹೊಸ್ತಲ್ಲ ನನಗೆ. ಡೇ 1 ಬರ್ತೈತೆ. ನಾನು ಹೇಳಿಲ್ವಾ ಸರ್? ನಾನು ಹೇಳಿಲ್ವ ಅವಲೇ? ನನಗೆ ಏನೇ ಬಂದ್ರು ನನಗೆ ಇವಾಗ ಹೊಡೆದಾಗ್ತಾ ಇದ್ದೀನಿ. ರೌಡಿಸಮ್ ಅಂದಾಗ ಸರ್ ಕಾಲು ಇಡೋ ಮುಂಚೆ 10 ಸಲ ಯೋಚನೆ ಮಾಡಿದೆ ಸರ್. ಕಾಲು ಇಟ್ಬಿಟ್ಮೇಲೆ ನನಗೆ ಗೊತ್ತು ಏನೋ ಒಂದು ಆಗ್ತೈತೆ ಅಂತ. ನೆವರ್ ಗಿವ್ ಅಪ್ ಸರ್. ನಾನು ಎಲ್ಲೂ ಬಿಡ್ಕೊಳ್ಳಲ್ಲ. ನನ್ನ ಪ್ರಾಣ ಇವತ್ತು ಹೋಯ್ತಾ ಇದ್ದಾರೆ. ನಾನು ಪಿಕ್ಚರ್ ರಿಲೀಸ್ ಮಾಡಿಬಿಟ್ಟೆ ನಾನು ಸಾಯ್ತೀನಿ ಸರ್. ಹಂಗೊಂದು ವೇಳೆ ಬಂತಂದರೆ ನಾನಂತೂ ಪಿಕ್ಚರ್ ರಿಲೀಸ್ ಮಾಡದೇ ಬಿಡಲ್ಲ. ಅಕ್ಕನೂ ಹೇಳ್ತೀನಿ, ಅವ್ರಿಗೆ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ. ಪಾಪ ಇಷ್ಟು ದಿನ ನಂಗೆ ತುಂಬ ಅಕ್ಕ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾರು ಅವ್ರಿಗಿಂತ ಏನು ಹೇಳಿದ್ರೋ ಏನು ಮುಂದೆ ಗೊತ್ತಿಲ್ಲ. ಈ ಥರ ಒಬ್ಬೊಬ್ಬರಾಗಿ ಹಿಂಗೆ ಬರ್ತಾ ಇದ್ದಾರೆ. ನನಗೆ ಎಲ್ಲ ಚೆಂದಾಗೇ ಇದ್ದಾರೆ. ಈ ರಿಲೀಸ್ ಆಗೋ ಮೂಮೆಂಟ್ ಒಬ್ಬೊಬ್ಬರಾಗಿ ತಿರುಗ್ತಾ ಇದ್ದಾರೆ. ನನಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ತಿರುಗಲಿ, ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಸರ್. ನನ್ನ ಮನೆ ದುಡ್ಡು ತಂದಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ ಸರ್. ನಾನು ಮಾಡ್ತೀನಿ, ರಿಲೀಸ್ ಮಾಡ್ತೀನಿ. ಸರಿ ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್.